ಮಿತ್ರರೇ ನಮಸ್ಕಾರ. ಮಿತ್ರರೇ, ನಾನು ನಿಮಗೆ ಮೊನ್ನೆ ಒಂದು ವಿಡಿಯೋ ಮಾಡಿ ಈ ಅರಬ್ ನ್ಯಾಟೋ ಅಥವಾ ಇಸ್ಲಾಮಿಕ್ ನ್ಯಾಟೋದ ಬಗ್ಗೆ ನಿಮಗೆ ಹೇಳಿದ್ದೆ. ದೋಹಾದಲ್ಲಿ OIC ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲಿ ಒಂದು ವಿಚಾರವನ್ನು ಮುಂದಿಡಲಾಯಿತು. ಕಾರಣ ಏನು ಕೇಳಿದ್ರೆ, ಇಸ್ರೇಲ್ ಈಗ ಕತಾರ್ ಮೇಲೆ ದಾಳಿ ಮಾಡ್ತಲ್ಲ, ಇಂತಹ ದಾಳಿಯಿಂದ ಬಚಾವಾಗೋದಕ್ಕೋಸ್ಕರವಾಗಿ ಇಸ್ಲಾಮಿಕ್ ರಾಷ್ಟ್ರಗಳು ಒಂದಾಗಿ ನಿಲ್ಲಬೇಕು. ಈಗ ಹೇಗೆ ಪಾಶ್ಚಿಮಾತ್ಯ ದೇಶಗಳು ನ್ಯಾಟೋದಂತಹ ಒಂದು ಕೂಟವನ್ನು ಮಾಡಿಕೊಂಡಿದ್ದಾವೋ, ಅದೇ ರೀತಿಯ ಕೂಟ ಇಸ್ಲಾಮಿಕ್ ದೇಶಗಳ ನಡುವೆಯೂ ಕೂಡ ನಿರ್ಮಾಣ ಆಗಬೇಕು ಅಂತ ಚರ್ಚೆ ಆಗಿದೆ. ಆದಷ್ಟು ಶೀಘ್ರದಲ್ಲಿ ಇದು ಜಾರಿಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದಾವೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಮಿತ್ರರೇ, ಸದ್ಯ ಸೌದಿ ಅರೇಬಿಯಾ ಅದರವರೆಗೆ ಕಾಯೋದಕ್ಕೆ ಸಿದ್ಧ ಇಲ್ಲ. ಅವರು ಈಗಾಗಲೇ ಪಾಕಿಸ್ತಾನದೊಂದಿಗೆ ಆ ನ್ಯಾಟೋದ ಒಪ್ಪಂದದ ರೀತಿಯಲ್ಲಿಯೇ ಒಂದು ಭದ್ರತಾ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಸೌದಿ ಮತ್ತು ಪಾಕ್ನ ನಡುವೆ ಬಹಳ ದೊಡ್ಡ ಒಂದು ಡಿಫೆನ್ಸ್ ಪ್ಯಾಕ್ಟ್ ಆಗಿದೆ. ಈ ಒಪ್ಪಂದದ ಬಗ್ಗೆ ಈಗ ಭಾರತ ಕೂಡ ರಿಯಾಕ್ಟ್ ಮಾಡಿದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಇನ್ಮುಂದೆ ಭಾರತ ಏನಾದರೂ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುತ್ತೆ ಅಂತಂದ್ರೆ ಅದು ಕೇವಲ ಪಾಕಿಸ್ತಾನದ ಮೇಲೆ ಮಾತ್ರ ಯುದ್ಧ ಅಲ್ಲ, ಅದು ಸೌದಿ ಅರೇಬಿಯಾದ ಮೇಲೂ ಕೂಡ ಯುದ್ಧ. ಆ ರೀತಿಯಾಗಿ ಸೌದಿ ಅರೇಬಿಯಾ ಕೂಡ ಪರಿಗಣಿಸುತ್ತೆ. ಒಂದು ವೇಳೆ ಸೌದಿ ಅರೇಬಿಯಾದ ಮೇಲೆ ಯಾವುದಾದ್ರೂ ದೇಶ ಯುದ್ಧ ಮಾಡಿದ್ದೆ ಆದರೆ ಅದು ಕೇವಲ ಸೌದಿ ಮೇಲೆ ಮಾತ್ರ ಯುದ್ಧ ಅಲ್ಲ, ಅದು ಒಂದು ನ್ಯೂಕ್ಲಿಯರ್ ಪವರ್ ಪಾಕಿಸ್ತಾನದ ಮೇಲೂ ಕೂಡ ಮಾಡಿದಂತಹ ಯುದ್ಧ ಆಗಿರುತ್ತೆ. ಈ ರೀತಿಯಾದಂತಹ ಒಪ್ಪಂದಕ್ಕೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಸೌದಿ ಅರೇಬಿಯಾದ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಸಹಿ ಹಾಕಿದ್ದಾರೆ. ಮಿತ್ರರೇ, ಬಹಳ ದೊಡ್ಡ ಬೆಳವಣಿಗೆ. ಭವಿಷ್ಯದಲ್ಲಿ ಇದು ಅನೇಕ ರಾದ್ಧಾಂತಗಳಿಗೂ ಕೂಡ ಕಾರಣ ಆಗುತ್ತೆ. ಪಾಕಿಸ್ತಾನ ಒಂದು ರೀತಿಯಲ್ಲಿ ಬಲಿಕಾ ಬಕರ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಬಗ್ಗೆ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಏನಿದು ಡಿಫೆನ್ಸ್ ಪ್ಯಾಕ್ಟ್, ಯಾಕೋಸ್ಕರವಾಗಿ ಪಾಕಿಸ್ತಾನ ಮತ್ತು ಸೌದಿಯ ನಡುವೆ ಈ ರೀತಿಯಾದಂತಹ ಒಪ್ಪಂದ ಆಯಿತು, ಇದು ಭಾರತದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಮುಂದೆ ನಾವು ಯಾವತ್ತೂ ಕೂಡ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದಕ್ಕೆ ಸಾಧ್ಯವೇ ಇಲ್ವಾ, ಇದೆಲ್ಲದರ ಬಗ್ಗೆ ಬಹಳ ಸವಿಸ್ತಾರವಾಗಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇವತ್ತು ಎಲ್ಲ ನ್ಯೂಸ್ ವೆಬ್ಸೈಟ್ಗಳಾಗಿರಬಹುದು, ಪ್ರಮುಖವಾದಂಥ ನ್ಯೂಸ್ ಮೀಡಿಯಾ ಔಟ್ಲೆಟ್ಗಳಿರಬಹುದು, ಎಲ್ಲದರಲ್ಲೂ ಸಹ ಈ ಸುದ್ದಿ ಬಹಳ ಮಟ್ಟಿಗೆ ರಾರಾಜಿಸ್ತಾ ಇದೆ. ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ ಬಹಳ ದೊಡ್ಡದಾದಂಥ ಡಿಫೆನ್ಸ್ ಒಪ್ಪಂದ ಆಗಿದೆ, ಇದಕ್ಕೆ ಭಾರತ ರಿಯಾಕ್ಟ್ ಮಾಡಿದೆ, ಹಾಗೆ ಹೀಗೆ ಅಂತ ನೀವು ಸುದ್ದಿ ನೋಡ್ತಾ ಇರಬಹುದು. ಯಾಕೆ ಇದಕ್ಕೆ ಇಷ್ಟು ಮಹತ್ವ ಬಂದಿದೆ ಅಂತಂದ್ರೆ, ಸೌದಿ ಅರೇಬಿಯಾ ತನ್ನ ಅಫಿಷಿಯಲ್ ವೆಬ್ಸೈಟ್ನಲ್ಲೇ ಪ್ರಕಟಿಸಿದೆ, ಇನ್ನು ಮುಂದೆ ಪಾಕಿಸ್ತಾನ ಆಗಿರಬಹುದು, ಸೌದಿ ಅರೇಬಿಯಾದ ಮೇಲಾಗಿರಬಹುದು, ಯಾವುದೇ ರೂಪದ ದಾಳಿಯನ್ನ ಎರಡೂ ದೇಶದ ಮೇಲಿನ ದಾಳಿ ಅಂತಲೇ ಪರಿಗಣಿಸಲಾಗುತ್ತೆ. ಅಂತಹ ದಾಳಿಗೆ ಎರಡೂ ದೇಶದ ಸೇನೆ ಉತ್ತರ ಕೊಡುತ್ತೆ, ಹೀಗಂತ ಸೌದಿ ಅರೇಬಿಯಾ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಗೊಳಿಸಿದೆ. ನಿಮಗಿದು ಸಿಂಪಲ್ ಆಗಿ ಅರ್ಥ ಆಗಬೇಕು ಅಂತಂದ್ರೆ, ಈಗ ಭಾರತ ಇವತ್ತೇನಾದರೂ ಆಪರೇಷನ್ ಸಿಂಧೂರವನ್ನ ಮಾಡೋದೇ ಆದರೆ ಅದು ಕೇವಲ ಪಾಕಿಸ್ತಾನದ ಮೇಲೆ ಮಾತ್ರ ಮಾಡೋದಕ್ಕಾಗೋದಿಲ್ಲ. ಒಂದು ವೇಳೆ ಭಾರತ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ ಮಾಡಿದ್ರೂ ಕೂಡ ಅಲ್ಲಿಗೆ ಸೌದಿ ಅರೇಬಿಯಾ ಎಂಟರ್ ಆಗುತ್ತೆ. ಸೌದಿ ಅರೇಬಿಯಾ ಭಾರತದ ಮೇಲೆ ದಾಳಿ ಮಾಡುತ್ತೆ. ಈ ರೀತಿಯಾದಂತಹ ಒಂದು ಡಿಫೆನ್ಸ್ ಒಪ್ಪಂದವನ್ನ ಎರಡೂ ದೇಶಗಳು ಮಾಡಿಕೊಂಡಿದ್ದಾವೆ. ಮಿತ್ರರೇ, ಕೇಳೋದಕ್ಕೆ ತುಂಬ ಚೆನ್ನಾಗಿದೆ, ಕೇಳಿದಾಗ ಒಂದು ಸ್ವಲ್ಪ ಆತಂಕ ಕೂಡ ಆಗುತ್ತೆ. ಇದೆಂತಹ ಒಪ್ಪಂದಕ್ಕೆ ಸೌದಿ ಅರೇಬಿಯಾ ಸಹಿ ಹಾಕಿಬಿಡ್ತು. ಸೌದಿ ಅರೇಬಿಯಾ ಒಂದು ಹಂತದಲ್ಲಿ ಭಾರತಕ್ಕೆ ಬಹಳ ಅತ್ಯಾಪ್ತವಾದಂತಹ ದೇಶ. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸೌದಿಯ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ನಡುವೆ ಬಹಳ ಉತ್ತಮವಾದಂತಹ ಸಂಬಂಧ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಸೌದಿ ಭಾರತದ ಇಂಟ್ರೆಸ್ಟ್ಗೆ ವಿರುದ್ಧವಾಗಿ ಯಾಕೆ ಈ ರೀತಿಯ ಒಪ್ಪಂದವನ್ನು ಮಾಡಿಕೊಳ್ತು, ಇದು ಅನೇಕರ ಪ್ರಶ್ನೆ ಆಗಿರುತ್ತೆ. ಇಲ್ಲಿ ಮಿತ್ರರೇ, ಇದು ಹೇಳ್ಕೊಂಡಂತೆ ಅಥವಾ ಸೌದಿಯ ವೆಬ್ಸೈಟ್ನಲ್ಲಿ ಬರ್ಕೊಂಡಂತೆ ಈ ಒಪ್ಪಂದ ಜಾರಿಯಲ್ಲಿರೋದಿಲ್ಲ. ಇದು ಮೇಲ್ನೋಟಕ್ಕೆ 2 ವೇ ಒಪ್ಪಂದ ಆದರೂ ಕೂಡ ಇದು 1 ವೇ ಒಪ್ಪಂದವೇ. ಒಂದು ಹಂತದಲ್ಲಿ ಸೌದಿ ಅರೇಬಿಯಾ ಪಾಕಿಸ್ತಾನವನ್ನು ತನ್ನ ಬಾಡಿಗಾರ್ಡ್ ರೀತಿಯಲ್ಲಿ ಹೈರ್ ಮಾಡಿಕೊಂಡಿದೆ. ಒಂದು ಸ್ವಲ್ಪ ಹಣ ಬಿಸಾಕ್ತೀವಿ, ಗೇಟ್ ಕೀಪಿಂಗ್ ಕೆಲಸ ಮಾಡಿ, ಸಾಯೋದಕ್ಕೆ ಸಿದ್ಧರಾಗಿ ಅಂತ ಸೌದಿ ಪಾಕಿಸ್ತಾನಕ್ಕೆ ಹಣ ಕೊಟ್ಟು ಅಲ್ಲಿನ ಸೇನೆಯನ್ನು ಖರೀದಿ ಮಾಡಿದೆ ಅಂತಂದರೆ ಯಾವುದೇ ರೀತಿಯಲ್ಲೂ ತಪ್ಪಾಗ್ಲಿಕ್ಕಿಲ್ಲ. ಹೀಗಂತ ನೇರವಾಗಿ ಹೇಗೆ ಹೇಳೋದಕ್ಕೆ ಸಾಧ್ಯ ಅಂತ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು. ಮಿತ್ರರೇ, ಭಾರತ ಈ ಬಗ್ಗೆ ಕೊಟ್ಟಂತಹ ಉತ್ತರವನ್ನು ನೋಡಿದ್ರೆ ನಿಮಗಿದು ಸ್ಪಷ್ಟ ಆಗಿ ಹೋಗುತ್ತೆ. ಯಾವಾಗ ಈ ಒಪ್ಪಂದದ ಸುದ್ದಿ ಬಹಳ ಮಟ್ಟಿಗೆ ಪ್ರಚಾರ ಪಡೆಯೋದಕ್ಕೆ ಶುರುವಾಯಿತು, ತಕ್ಷಣ ಭಾರತದ ವಿದೇಶಾಂಗ ಇಲಾಖೆ ಇದಕ್ಕೊಂದು ಉತ್ತರ ಕೊಟ್ಟಿದೆ. ಭಾರತದ ವಿದೇಶಾಂಗ ಇಲಾಖೆ ಏನು ಹೇಳಿದೆ ಅಂತಂದ್ರೆ, ನಮಗೆ ಈ ವಿಚಾರ ತಿಳಿದಿದೆ, ಅದೂ ಅಲ್ಲದೆ ಇದು ಬಹಳ ಸಮಯದಿಂದ ಚರ್ಚೆಯಲ್ಲಿದ್ದಂತಹ ವಿಚಾರ, ಇದೇನು ಹೊಸತಲ್ಲ ಅನ್ನುವ ರೀತಿಯಲ್ಲಿ ಭಾರತ ರಿಯಾಕ್ಟ್ ಮಾಡಿದೆ. ಮುಂದುವರೆದು ಭಾರತ ಏನು ಹೇಳಿದೆ ಅಂತಂದ್ರೆ, ನಾವು ಇದರ ಸಾಧ್ಯಾಸಾಧ್ಯತೆಯನ್ನು ಪರಿಶೀಲನೆ ಮಾಡ್ತೀವಿ, ನಾವು ನಮ್ಮ ದೇಶದ ಸುರಕ್ಷತೆ ಮತ್ತು ಭದ್ರತೆಗೆ ಒತ್ತು ಕೊಡ್ತೀವಿ, ಅದಕ್ಕಾಗಿ ಯಾವುದೇ ಸ್ಟೆಪ್ ಅನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ನಾವೇನು ಹಿಂಜರಿಯೋದಿಲ್ಲ. ಈ ಒಂದು ಅರ್ಥದಲ್ಲಿ ಭಾರತದ ವಿದೇಶಾಂಗ ಇಲಾಖೆ ಪ್ರಕಟಣೆಯನ್ನು ಹೊರಡಿಸಿದೆ. ಅಂದ್ರೆ ಮಿತ್ರರೇ, ಭಾರತಕ್ಕಿದೇನು ಹೊಸ ವಿಚಾರ ಅಲ್ಲ. ಭಾರತ ಸೌದಿ ಅರೇಬಿಯಾ ಬಳಿಯಲ್ಲಿ ಪ್ರಶ್ನೆ ಕೇಳುತ್ತೆ, ನಾಳೆ ನಾವೇನಾದರೂ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ದೆ ಆದರೆ ಅಥವಾ ಆಪರೇಷನ್ ಸಿಂಧೂರದಂತಹ ದಾಳಿ ಮಾಡಿದ್ದೆ ಆದರೆ ಅದನ್ನು ನೀವು ಸೌದಿ ಅರೇಬಿಯಾದ ಮೇಲಿನ ದಾಳಿ ಅಂತ ಪರಿಗಣಿಸ್ತೀರಾ, ಹೀಗಂತ ಭಾರತ ಪ್ರಶ್ನೆ ಕೇಳುತ್ತೆ. ಸೌದಿ ಅರೇಬಿಯಾದ ಉತ್ತರ ಏನಿರುತ್ತೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ.
ಹಾಗಾದರೆ ಸೌದಿ ಅರೇಬಿಯಾ ಯಾಕೋಸ್ಕರವಾಗಿ ಪಾಕಿಸ್ತಾನದೊಂದಿಗೆ ಈ ಒಪ್ಪಂದವನ್ನು ಮಾಡಿಕೊಂಡಿದೆ? ಇದಕ್ಕೇನು ಕಾರಣ ಕೇಳಿದ್ರೆ, ಸದ್ಯ ಮಿತ್ರರೇ, ಸೌದಿ ಅರೇಬಿಯಾದ ಮಿಲಿಟರಿ ಸ್ಟ್ರೆಂತ್ ಇದೆಯಲ್ಲ, ಬಹಳ ದೊಡ್ಡ ಪ್ರಮಾಣದಲ್ಲಿಲ್ಲ. ಒಟ್ಟಾರೆಯಾಗಿ ಅವರೊಂದು 2.5 ಲಕ್ಷದಷ್ಟು ಸೈನಿಕರನ್ನು ಹೊಂದಿದ್ರೂ ಕೂಡ ಮಿಲಿಟರಿಯಲ್ಲಿ ಅವರ ರ್ಯಾಂಕ್ ಬಂದ್ಬಿಟ್ಟು 25ನೇ ಸ್ಥಾನದಲ್ಲಿದೆ. ಈ ಸೌದಿ ಅರೇಬಿಯಾಗೆ ಹೂತಿ ರೆಬಲ್ಸ್ನಿಂದ ಸಂಕಷ್ಟ ಇದೆ. ಜೊತೆಗೆ ಈ ಇರಾನ್ ಬೆಂಬಲಿತ ಉಗ್ರ ಗುಂಪುಗಳಿಂದಲೂ ಕೂಡ ಸೌದಿ ಬೆದರಿಕೆಯನ್ನು ಎದುರಿಸ್ತಲೇ ಇರುತ್ತೆ. ಸೌದಿ ಅರೇಬಿಯಾ ಹೇಳಿ ಕೇಳಿ ಬಹಳ ಶ್ರೀಮಂತವಾದಂತಹ ದೇಶ. ಅಲ್ಲಿನ ಜನ ಸೇನೆಗೆ ಹೋಗ್ಬಿಟ್ಟು ಸಾಯೋದಕ್ಕೆ ಇಷ್ಟಪಡೋದಿಲ್ಲ. ಹೀಗಾಗಿ ಇದೆಲ್ಲಾ ಬೆದರಿಕೆಗಳಿಂದ ರಕ್ಷಣೆ ಬೇಕಲ್ಲ ಅವರಿಗೆ. ಅದಕ್ಕೋಸ್ಕರವಾಗಿ ಬಾಡಿಗಾರ್ಡ್ ರೀತಿಯಲ್ಲಿ ಪಾಕಿಸ್ತಾನದ ಸೇನೆಯನ್ನ ಸೌದಿ ಹೈರ್ ಮಾಡಿಕೊಂಡಿದೆ. ಮಿತ್ರರೇ, ಈ ವಿಚಾರ ಬಹಳ ಹಿಂದಿನಿಂದಲೂ ಕೂಡ ಚರ್ಚೆಯಲ್ಲಿತ್ತು. ಆಗ ಇಮ್ರಾನ್ ಖಾನ್ ಇದನ್ನು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ರು. ಪಾಕಿಸ್ತಾನಿಯರು ಯಾವುದೇ ಕಾರಣಕ್ಕೂ ಕೂಡ ಇನ್ನೊಂದು ದೇಶದ ನೆಲದಲ್ಲಿ ಹೋಗಿ ಸಾಯಬಾರದು, ನಮ್ಮ ಸೇನೆ ನಮ್ಮ ದೇಶದ ರಕ್ಷಣೆಗೆ ಮಾತ್ರ ಇರಬೇಕೇ ಹೊರತು ನಾವು ಯಾವ್ಯಾವುದೋ ದೇಶದಲ್ಲಿ ಹೋಗಿ ನಮ್ಮ ಪ್ರಾಣವನ್ನು ಬಲಿ ಕೊಡೋದಿಲ್ಲ ಅಂತ ಇಮ್ರಾನ್ ಖಾನ್ ಬಹಳ ದೊಡ್ಡ ಮಟ್ಟದಲ್ಲಿ ಈ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಸಹಜವಾಗಿ ಪಾಕಿಸ್ತಾನದ ಜನ ಕೂಡ ಇದರ ಪರವಾಗಿರಲಿಲ್ಲ. ಅದಕ್ಕೋಸ್ಕರವಾಗಿ ಈಗ ಸೌದಿ ಅರೇಬಿಯಾ ಏನು ಪ್ಲಾನ್ ಮಾಡ್ತು ಅಂತಂದ್ರೆ, ಇದನ್ನ ಒಪ್ಪಂದದ ರೀತಿಯಲ್ಲಿ ಮಾಡಿಕೊಳ್ಳೋಣ, ಎರಡೂ ದೇಶಗಳಿಗೆ ಅನುಕೂಲ ಆಗುತ್ತೆ ಅಂತ ಬಿಂಬಿಸೋಣ, ಇದರಿಂದ ಪಾಕಿಸ್ತಾನದ ಜನ ಕೂಡ ವಿರೋಧ ಮಾಡೋದಿಲ್ಲ ಅಂತ ಹೇಳಿ ಪಾಕಿಸ್ತಾನದ ಸೇನೆ ಮತ್ತು ಸೌದಿ ಅರೇಬಿಯಾ ಒಟ್ಟಾಗಿ ಈ ಪ್ಲಾನ್ ಅನ್ನ ಮಾಡಿದ್ದಾರೆ. ಈಗ ಪಾಕಿಸ್ತಾನದ ಸರ್ಕಾರ ತನ್ನ ಜನರಿಗೆ ಏನಂತ ಹೂ ಮುಡಿಸುತ್ತೆ? ಅವತ್ತೇನೋ ಆಪರೇಷನ್ ಸಿಂಧೂರ ಮಾಡಿಬಿಟ್ರು, ಭಾರತ ಈಗ ಆಪರೇಷನ್ ಸಿಂಧೂರ ಮಾಡಿಬಿಡ್ಲಿ, ಯಾಕೆಂದರೆ ಸೌದಿ ಅರೇಬಿಯಾ ಮತ್ತು ಭಾರತದ ಸಂಬಂಧ ತುಂಬ ಚೆನ್ನಾಗಿದೆ, ಬಹಳ ವ್ಯಾಪಾರ ಸಂಬಂಧ ಇದೆ, ಅಂತಹ ಸೌದಿ ಅರೇಬಿಯಾವನ್ನು ಭಾರತ ಎದುರಾಕೊಳ್ಳುತ್ತಾ? ಈ ರೀತಿಯಾಗಿ ಪಾಕ್ ಜನರಿಗೆ ಪಾಕಿಸ್ತಾನದ ಸರ್ಕಾರ ಹೂ ಮುಡಿಸುತ್ತೆ. ಒಂದು ವೇಳೆ ನಿಜವಾಗ್ಲೂ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈಗೇನಾದರೂ ಆಪರೇಷನ್ ಸಿಂಧೂರದಂತಹ ಸ್ಥಿತಿ ನಿರ್ಮಾಣ ಆಗಿದ್ದೆ ಆದರೆ ಸೌದಿ ಅರೇಬಿಯಾ ಏನೂ ಮಾಡೋದಿಲ್ವಾ? ಈ ರಕ್ಷಣಾ ಒಪ್ಪಂದಕ್ಕೆ ಬೆಲೆ ಕೊಡೋದಿಲ್ವಾ ಕೇಳಿದ್ರೆ, ಒಂದು ಹಂತಕ್ಕೆ ಬೆಲೆ ಕೊಡುತ್ತೆ. ಅದೇನು ಸೈನಿಕವಾಗಿ ಬೆಲೆ ಕೊಡುತ್ತೆ ಅಂತ ನನಗನ್ಸೋದಿಲ್ಲ. ಸೌದಿ ಅರೇಬಿಯಾ ಭಾರತಕ್ಕೆ ಇನ್ನಷ್ಟು ಸ್ಟೇಟ್ಮೆಂಟ್ಗಳ ಮೂಲಕ ಒತ್ತಡ ಹಾಕುವ ಕೆಲಸ ಮಾಡಬಹುದಷ್ಟೇ. ಅದನ್ನು ಬಿಟ್ಟು ಅವರೇನೋ ಏರ್ಕ್ರಾಫ್ಟ್ಗಳನ್ನು ತಂದು ಭಾರತದ ಮೇಲೆ ಬಾಂಬ್ ಹಾಕ್ತಾರೆ ಅಥವಾ ಮಿಸೈಲ್ಗಳನ್ನು ಲಾಂಚ್ ಮಾಡ್ತಾರೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ವಿಶ್ವದ ದೊಡ್ಡ ದೊಡ್ಡ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಕೂಡ ಇದೇ ರೀತಿಯ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಹಾಗಾದರೆ ಈ ವಿಚಾರವನ್ನು ಅಮೆರಿಕ ಯಾವ ರೀತಿಯಾಗಿ ನೋಡುತ್ತೆ, ಇಸ್ರೇಲ್ ಯಾವ ರೀತಿಯಾಗಿ ನೋಡುತ್ತೆ, ಆ ದೇಶಗಳ ಮೇಲೆ ಇದು ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ, ಪಾಕಿಸ್ತಾನಕ್ಕೆ ಏನಾದರೂ ನಷ್ಟ ಆಗುತ್ತಾ ಲಾಭ ಆಗುತ್ತಾ? ಇದನ್ನು ನೋಡೋದಾದರೆ ನಿಮಗೆ ನಾನು ಆರಂಭದಿಂದಲೂ ಕೂಡ ಹೇಳ್ತಾ ಇದ್ದೀನಿ, ಕತರ್ ಮೇಲೆ ಇಸ್ರೇಲ್ ಮಾಡಿದಂತಹ ದಾಳಿ ಇದೆಯಲ್ಲ, ಇಡೀ ಅರಬ್ ಜಗತ್ತಿನಲ್ಲಿ ಒಂದು ತಳಮಳವನ್ನು ಸೃಷ್ಟಿ ಮಾಡಿದೆ. ಇಷ್ಟು ದಿನ ಇಡೀ ಅರಬ್ ಜಗತ್ತಿಗೆ ಸೆಕ್ಯೂರಿಟಿ ಗ್ಯಾರಂಟರ್ ಯಾರಾಗಿದ್ರು? ಅಮೆರಿಕ ತಾನೆ. ಅಮೆರಿಕ ಇದೇ ಮಾತನ್ನು ಹೇಳಿಯೇ ಇಡೀ ಅರಬ್ ವರ್ಲ್ಡ್ನಲ್ಲಿ ತನ್ನ ಮಿಲಿಟರಿ ಬೇಸ್ಗಳನ್ನು ಅಭಿವೃದ್ಧಿ ಮಾಡಿಟ್ಕೊಂಡಿದೆ. ಈ ಕತರ್ ಮೇಲಿನ ಇಸ್ರೇಲ್ ದಾಳಿ ಬಳಿಕ ಈ ಅರಬ್ ರಾಷ್ಟ್ರಗಳಿಗೆ ಅರ್ಥ ಆದಂತಹ ವಿಚಾರ ಏನು ಕೇಳಿದ್ರೆ, ಇಸ್ರೇಲ್ ಮತ್ತು ಅರಬ್ ದೇಶಗಳ ವಿಚಾರ ಬಂದಂತಹ ಸಂದರ್ಭದಲ್ಲಿ ಯಾವತ್ತೂ ಕೂಡ US ನಮ್ಮ ಬೆಂಬಲಕ್ಕೆ ನಿಲ್ಲೋದಿಲ್ಲ, ಅವರು ಇಸ್ರೇಲ್ ಪರವಾಗೇ ನಿಂತುಕೊಳ್ತಾರೆ. ಅದೇ ಇರಾನ್ ವಿಚಾರದಲ್ಲಿ ನಮಗೇನಾದರೂ ರಕ್ಷಣೆ ಬೇಕು ಅಂತಂದ್ರೆ ಅಮೆರಿಕ ಬಂದು ನಿಲ್ಲಬಹುದು, ಅದು ಕೂಡ ಒಂದು ಹಂತಕ್ಕೆ. ಹೀಗಾಗಿ ನಮ್ಮ ಸೆಕ್ಯೂರಿಟಿಯ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತೇಳಿ ಇಡೀ ಅರಬ್ ಜಗತ್ತಿಗೆ ಅನಿಸೋದಕ್ಕೆ ಶುರುವಾಗಿದೆ. ಇದೇ ಕಾರಣದಿಂದ ದೋಹಾದಲ್ಲಿ OIC ಮೀಟಿಂಗ್ ನಡೆದಂತಹ ಸಂದರ್ಭದಲ್ಲಿ ಇಸ್ಲಾಮಿಕ್ ನ್ಯಾಟೋದ ವಿಚಾರ ಪ್ರಸ್ತಾಪ ಆಗಿದ್ದು. ಅಮೆರಿಕವನ್ನು ನಾವು ರಿಲಯಬಲ್ ಪಾರ್ಟ್ನರ್ ಅಂತ ನೋಡೋದಕ್ಕೆ ಸಾಧ್ಯವೇ ಇಲ್ಲ, ಅವರೀಗ ನಂಬಿಕೆಯನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ. ಈ ಭಾವನೆ ಆ OIC ಮೀಟಿಂಗ್ನಲ್ಲಿ ವ್ಯಕ್ತ ಆಗಿದ್ದು. ಇದೇ ಕಾರಣದಿಂದಲೇ ಇವತ್ತು ಸೌದಿ ಅರೇಬಿಯಾ ಆತುರಾತುರವಾಗಿ ಪಾಕಿಸ್ತಾನದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಇನ್ನು ಅನೇಕ ಅರಬ್ ರಾಷ್ಟ್ರಗಳು ಕೂಡ ಪಾಕಿಸ್ತಾನದೊಂದಿಗೆ ಇಂತಹ ಒಪ್ಪಂದವನ್ನು ಮಾಡಿಕೊಳ್ಳಬಹುದು. ಯಾಕೆಂತಂದ್ರೆ ಪಾಕಿಸ್ತಾನದ ಬಳಿಯಲ್ಲಿ ಒಂದು ದೊಡ್ಡ ಸೇನೆ ಇದೆ, ಜೊತೆಗೆ ಅದೊಂದು ನ್ಯೂಕ್ಲಿಯರ್ ಪವರ್ ದೇಶವೂ ಕೂಡ ಹೌದು. ಪಾಕಿಸ್ತಾನದಲ್ಲಿ ವಿಪರೀತವಾದಂತಹ ಬಡತನ ಇದೆ, ನಿರುದ್ಯೋಗ ಇದೆ. ಹೀಗಾಗಿ ಅಲ್ಲಿ ಸಂಬಳ ಕೊಡ್ತಾರೆ ಅಂತಂದ್ರೆ ಜನ ಸೇನೆಗೂ ಸೇರೋದಕ್ಕೇನು ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಅಂದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುವಾಗ ಹೇಳಬೇಕು ಅಂತಂದ್ರೆ ಪಾಕಿಸ್ತಾನ ತನ್ನನ್ನು ತಾನು ಮಾರ್ಕೊಳ್ಳುತ್ತೆ. ಹೀಗಾಗಿ ಅನೇಕ ಅರಬ್ ರಾಷ್ಟ್ರಗಳು ಈಗ ಪಾಕಿಸ್ತಾನದತ್ತ ನೋಡೋದಕ್ಕೆ ಶುರು ಮಾಡಿದ್ದಾರೆ. ಪಾಕಿಸ್ತಾನದೊಂದಿಗೆ ಇಂತಹ ಒಪ್ಪಂದಗಳನ್ನು ನಾಳೆ ಕತಾರ್ ಕೂಡ ಮಾಡಿಕೊಳ್ಳಬಹುದು, UAE ಮಾಡಿಕೊಳ್ಳಬಹುದು, ಒಮಾನ್ ಸಹ ಮಾಡಿಕೊಳ್ಳಬಹುದು. ಆದರೆ ಮಿತ್ರರೇ, ಇದರಿಂದ ಈ ಅರಬ್ ರಾಷ್ಟ್ರಗಳಿಗೇನೋ ಲಾಭ ಆಗುತ್ತೆ, ಆದರೆ ನಿಜವಾಗಿ ಬಲಿಕ ಬಕ್ರ ಆಗುವಂಥದ್ದು ಪಾಕಿಸ್ತಾನ. ನಿಮಗೊಂದು ಸಣ್ಣ ಸಿನಾರಿಯೋವನ್ನು ಮುಂದಿಡ್ತೀನಿ. ಅಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಸ್ಥಿತಿ ಏನಾಗಬಹುದು ಅಂತ ನೀವೇ ಊಹೆ ಮಾಡಿಕೊಳ್ಳಿ. ಈಗ ಒಂದು ವೇಳೆ ಕತರ್ ಮತ್ತು ಪಾಕಿಸ್ತಾನದ ನಡುವೆ ಇಂತಹದೇ ಒಂದು ಭದ್ರತಾ ಒಪ್ಪಂದ ಆಯಿತು ಅಂತ ಅಂದುಕೊಳ್ಳಿ. ಕತರ್ ಮೇಲಿನ ಎಲ್ಲಾ ದಾಳಿಯನ್ನ ಪಾಕಿಸ್ತಾನ ತನ್ನ ಮೇಲಿನ ದಾಳಿ ಅಂತ ಪರಿಗಣಿಸುತ್ತೆ. ಅದೇ ರೀತಿಯಾಗಿ ಪಾಕ್ ಮೇಲಿನ ಎಲ್ಲಾ ದಾಳಿಯನ್ನ ಕತರ್ ಕೂಡ ತನ್ನ ಮೇಲಿನ ದಾಳಿ ಅಂತ ಪರಿಗಣಿಸುತ್ತೆ. ಈ ರೀತಿಯ ಒಪ್ಪಂದ ಆಯ್ತಪ್ಪ. ಈ ಒಪ್ಪಂದಕ್ಕೆ ಹೆದರಿ ಇಸ್ರೇಲ್ ಏನಾದರೂ ಸುಮ್ಮನೆ ಕೂರುತ್ತಾ? ಖಂಡಿತವಾಗ್ಲೂ ಇಲ್ಲ. ಕತರ್ನಲ್ಲಿ ಹಮಾಸ್ ಉಗ್ರರಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತಿದ್ದ ಹಾಗೆ ಮತ್ತೆ ನುಗ್ಗಿ ಹೊಡಿತಾರೆ. ಆಗ ಪಾಕಿಸ್ತಾನದ ಸ್ಥಿತಿಯನ್ನು ಊಹೆ ಮಾಡ್ಕೊಳ್ಳಿ. ಪಾಕಿಸ್ತಾನ ನೇರವಾಗಿ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಬೇಕಾಗತ್ತೆ. ಕತರ್ ಹೇಳುತ್ತೆ, ನೀವು ಈ ಸಂದರ್ಭದಲ್ಲಿ ನಮ್ಮ ಸಹಾಯಕ್ಕೆ ಬರಲೇಬೇಕು, ನೀವು ದಾಳಿ ಮಾಡಲೇಬೇಕು ಅಂತ. ಸದ್ಯ ಇಸ್ರೇಲ್ ಕತಾರ್ ಮೇಲೆ ದಾಳಿ ಮಾಡಿದ್ರೂ ಕೂಡ ಕತರ್ ಯಾಕೆ ಪ್ರತಿ ದಾಳಿ ಮಾಡಿಲ್ಲ ಅಂತಂದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು, ನಮ್ಗೆ ಆ ಸಾಮರ್ಥ್ಯ ಇಲ್ಲ. ನಾವೇನಾದ್ರೂ ಇಸ್ರೇಲ್ ಅನ್ನ ಕೆಣಕಿದ್ದೆ ಆದ್ರೆ ಅದು ನಮ್ಮ ಅಂತ್ಯ ಆಗಿಬಿಡುತ್ತೆ, ನಮಗೆ ಕಳ್ಕೊಳ್ಳೋದಕ್ಕೆ ಬಹಳಷ್ಟಿದೆ ಅಂತ ಕತರ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರವಾಗಿ ಅವರು ಕೇವಲ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ, ಬೇರೆ ಬೇರೆ
ರಾಜತಾಂತ್ರಿಕ ಒತ್ತಡವನ್ನು ಇಸ್ರೇಲ್ ಮೇಲೆ ತರ್ತಾ ಇದ್ದಾರೆ. ಅದೇ ಒಂದು ವೇಳೆ ಪಾಕಿಸ್ತಾನದೊಂದಿಗೆ ಈ ರೀತಿಯ ಭದ್ರತಾ ಒಪ್ಪಂದ ಇದ್ದಿದ್ದೇ ಆಗಿದ್ರೆ ಕತರ್ ಏನ್ ಮಾಡ್ತಾ ಇತ್ತು, ಪಾಕಿಸ್ತಾನಕ್ಕೆ ಹೇಳ್ಬಿಡ್ತಾ ಇತ್ತು ದಾಳಿ ಮಾಡಿ ನೀವು ಅಂತ. ಅಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಅನಿವಾರ್ಯವಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡಬೇಕಾಗತ್ತೆ. ಪಾಕಿಸ್ತಾನದ ಒಂದಷ್ಟು ಯುದ್ಧ ವಿಮಾನಗಳನ್ನ ಇಸ್ರೇಲ್ ಕಡೆಗೆ ಕಳುಹಿಸಬೇಕಾಗತ್ತೆ. ಇಸ್ರೇಲ್ ಅದನ್ನು ಸುಮ್ಮನೆ ಬಿಡುತ್ತಾ? ಅಲ್ಲೇ ಹೊಡೆದು ಹಾಕತ್ತೆ. ಅದಷ್ಟಕ್ಕೆ ಇಸ್ರೇಲ್ ಸುಮ್ಮನಾಗೋದು ಕೂಡ ಇಲ್ಲ. ಅವರು ಮತ್ತೆ ಪಾಕಿಸ್ತಾನದ ಮೇಲೆ ಎಗರಿ ಬರ್ತಾರೆ, ಪಾಕಿಸ್ತಾನವನ್ನು ಧ್ವಂಸ ಮಾಡ್ತಾರೆ. ಆಗ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವಂತಹ ಸ್ಥಿತಿಗೆ ಪಾಕಿಸ್ತಾನ ಹೋಗಿ ತಲುಪುತ್ತೆ. ಮಿತ್ರರೇ, ಭಾರತ ಮತ್ತು ಪಾಕಿಸ್ತಾನದ ವಿಚಾರ ಬಂದಾಗ ಅಮೆರಿಕ ಪಾಕಿಸ್ತಾನದ ಪರವಾಗಿ ನಿಂತುಕೊಳ್ಳಬಹುದು, ಭಾರತದಿಂದ ರಕ್ಷಿಸುವಂತಹ ಜವಾಬ್ದಾರಿಯನ್ನ ಕೂಡ ಒಂದು ಹಂತಕ್ಕೆ ತೆಗೆದುಕೊಳ್ಳಬಹುದು. ಆದರೆ ಇಸ್ರೇಲ್ನ ವಿಚಾರ ಬಂದಿದ್ದೇ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಅಮೆರಿಕ ಪಾಕಿಸ್ತಾನದ ಪರವಾಗಿ ನಿಂತುಕೊಳ್ಳೋದಿಲ್ಲ. ಹೀಗಾಗಿ ಇಂತಹ ಒಪ್ಪಂದಗಳು ಒಂದು ದೊಡ್ಡ ಡಿಸಾಸ್ಟರ್ಗೆ ಕಾರಣವಾಗತ್ತೆ ವಿನಃ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಲ್ಲೂ ಇದು ಲಾಭವನ್ನಂತೂ ತಂದು ಕೊಡೋದಿಲ್ಲ. ಈಗೇನೋ ಅರಬ್ ರಾಷ್ಟ್ರಗಳು ಒಂದಷ್ಟು ಹಣ ಕೊಡಬಹುದು, $1-2 ಬಿಲಿಯನ್ ಪಾಕಿಸ್ತಾನಕ್ಕೆ ಸಿಗಲೂಬಹುದು. ಆದರೆ ಇದಕ್ಕೆ ಪಾಕಿಸ್ತಾನ ಇಂದಲ್ಲ ನಾಳೆ ಬಹಳ ದೊಡ್ಡ ಬೆಲೆ ತೆರಬೇಕಾಗತ್ತೆ. ಪಾಕಿಸ್ತಾನ ಏನಾದರೂ ಇಂತಹ ಒಪ್ಪಂದಗಳ ಮೂಲಕವಾಗಿ ಭಾರತದ ಆಪರೇಷನ್ ಸಿಂಧೂರದಂತಹ ದಾಳಿಯಿಂದ ತಪ್ಪಿಸಿಕೊಳ್ಳಬಹುದು ಅಂತಂದ್ರೆ ಅದು ಅವರ ಭ್ರಮೆಯಷ್ಟೇ ಹೊರತು ಭಾರತ ಯಾವ ಕಾರಣಕ್ಕೂ ಕೂಡ ಇವರ ಒಪ್ಪಂದ ಇದೆ ಅಂತ ಸುಮ್ಮನಾಗೋದಿಲ್ಲ. ಇಂತಹ ಒಪ್ಪಂದಗಳಿಗೆ ನಂಬಿಕೆ ಬಹಳ ಮುಖ್ಯ ಆಗುತ್ತೆ. ಆ ನಂಬಿಕಸ್ಥ ಒಪ್ಪಂದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ 1971ರಲ್ಲಿ ಸೋವಿಯತ್ ರಷ್ಯಾ ಮತ್ತು ಭಾರತದ ನಡುವೆ ಆಗಿದ್ದಂತಹ ಡಿಫೆನ್ಸ್ ಒಪ್ಪಂದ. ಭಾರತದ ಮೇಲಿನ ಪ್ರತಿ ದಾಳಿಯನ್ನ ಕೂಡ ತನ್ನ ದಾಳಿ ಅಂತ ಪರಿಗಣಿಸ್ತೀನಿ ಅಂತ ಸೋವಿಯತ್ ರಷ್ಯಾ ಹೇಳಿತು. ಅದೇ ಕಾರಣದಿಂದಲೇ 1971ನಲ್ಲಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶವನ್ನು ವಿಮೋಚನೆ ಮಾಡೋದಕ್ಕೆ ಭಾರತ ಯುದ್ಧ ಆರಂಭಿಸ್ತಲ್ಲ, ಆಗ ಅಮೆರಿಕ ಭಾರತದ ವಿರುದ್ಧವಾಗಿ ನಿಂತುಕೊಳ್ತು, ಯುದ್ಧಕ್ಕೆ ಬರುವಂತಹ ಎಚ್ಚರಿಕೆ ಕೊಡ್ತು, ತನ್ನ ನೇವಿ ಶಿಪ್ಗಳನ್ನ ಭಾರತದ ಕಡೆಗೆ ಹೊರಡಿಸಿತ್ತು ಕೂಡ. ಆ ಸಂದರ್ಭದಲ್ಲಿ ತನ್ನ ಒಪ್ಪಂದದ ಪ್ರಕಾರ ಭಾರತವನ್ನ ಬಚಾವ್ ಮಾಡುವ ಕೆಲಸಕ್ಕೆ ಮುಂದಾಗಿದ್ದು ಸೋವಿಯತ್ ರಷ್ಯಾ. ಸೋವಿಯತ್ ರಷ್ಯಾದ ತಾಕತ್ತಿರಬಹುದು, ಸೋವಿಯತ್ ರಷ್ಯಾದ ನಿಷ್ಠೆ ಇರಬಹುದು, ಅದಕ್ಕೆಲ್ಲ ಪಾಕಿಸ್ತಾನವನ್ನು ಹೋಲಿಸೋದಕ್ಕೆ ಸಾಧ್ಯ ಇಲ್ಲ. ಅದೇನೇ ಇರಲಿ, ಈ ರೀತಿಯ ಅನೇಕ ಬೆಳವಣಿಗೆಗಳು ಪಾಕಿಸ್ತಾನದ ವಿಚಾರದಲ್ಲಿ ಮುಂದೆ ಸಾಕಷ್ಟು ನಡೆಯೋದಕ್ಕಿದೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.